ಅದನ್ನ ಯಾಕೆ ಮಾಡ್ತಾರೆ ನೈವೇದ್ಯ? ಅದೇನು ದೇವ್ರು ಅದನ್ನ ತಿಂತೈತೆ? ನೀನು ಮೊನ್ನೆ ಒಬ್ಬ ಯಾವೊಮ್ಮೆ ಹೇಳಿದ್ ನನಗೆ, ಬಸವಣ್ಣವ್ರು ಒಂದು ವಚನ ಹೇಳ್ಯಾರ, ಹಾವಿನ ಸಲಾಗಿ ಎಲ್ಲ ಉಳಿಸಲಾಗಿ ಹಾಲು ಹಾಕಿತ್ತು. ಯಾಕಂದ್ರೆ ಈ ನಿಸರ್ಗದ ಎಲ್ಲ ಪ್ರಾಣಿಗಳ ಜೊತೆ ನಮ್ಮ ಸಂಬಂಧ ಚಲೋ ಇರುತ್ತೆ. ಎಂಥ ಸೈನ್ಸ್ ರೀ, ಬ್ಯೂಟಿಫುಲ್ ಸೈನ್ಸ್. ಜಗತ್ತೇನ ಕನ್ನೋಲ್ದ ಎದ್ದುಗಳನ್ನ ಇವತ್ತಿನವರೆಗೂ ನಮ್ಮ ಅವ್ವಗಳು ಎಲ್ಲ ಹಬ್ಬ ಹುಣ್ಣಿಮೆ ಚಂದಾಗಿ ಇಟ್ಕೊಂಡು ಬಂದ. ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಬಂದು ಅಂದ್ರೆ ಮನೆ ತೊಳೆದು ಸಾರಿಸಿ ಮುಂಜಾನೆ ಎದ್ದು ಸ್ನಾನ ಮಾಡಿ ನೈವೇದ್ಯ ಮಾಡಿ ದೇವ್ರಿಗೆ ಎಲ್ಲ ದೇವ್ರುಗಳಿಗೆ ನೈವೇದ್ಯ ಕಳಿಸಿ ಊಟ ಮಾಡಿಸೋದು ಇದು ಪದ್ಧತಿ. ಏನು ಆ ದೇವ್ರದನ್ನ ದೇವ್ರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡಿದ್ರೆ ನಮ್ಮ ಪ್ರಪಂಚ ಪ್ರಸಾದ ಆಕೈತಿ. ಪ್ರಸಾದ ಅಂದ್ರ ಪ್ರಸನ್ನತೆ, ಪ್ರಸನ್ನತೆ. ಅದನ್ನ ಬಿಟ್ಟು ಏನ್ ಮಾಡ್ತಾರೆ? ಅದನ್ನ ಯಾಕೆ ಮಾಡ್ತಾರೆ ನೈವೇದ್ಯ? ಅದೇನು ದೇವ್ರು ಅದನ್ನ ತಿಂತೈತೆ? ನೀನು ಮೊನ್ನೆ ಒಬ್ಬ ಯಾವೊಮ್ಮೆ ಹೇಳಿದ್ ನನಗೆ, ಬಸವಣ್ಣವ್ರು ಒಂದು ವಚನ ಹೇಳ್ಯಾರಿ ಅಂತ ಹೇಳಿರ್ಬೇಕು. ನಾಗಪ್ಪಗೆ ಹಾಲು ಎರಿಬೇಡ ಅಂತ ಹೇಳಿರ್ಬೇಕು. ಯಾವುದೋ ಪ್ರಸಂಗ ನೋಡಿ ಏನೋ ಅನಾಹುತ ಆಗಿದ್ದನ್ನು ನೋಡಿ ಒಂದು ಸಾಂದರ್ಭಿಕ ಮಾತು ಹೇಳಿರ್ಬೇಕು. ಆದ್ರ ನಾಗರ ಪಂಚಮಿ ಕೆಟ್ಟಲ್ಲ. ಯಾಕಲ್ಲ? ನಾಗಪ್ಪಗೆ ಹಾಲು ಎರಿದಲ್ಲಿ ಯಾರು ಅದನ್ನ ಯಾರು ಗೊತ್ತೇ ಇಲ್ಲ. ನಮ್ಮ ಜನ ಹುತ್ತಿನ ಪಕ್ಕದಾಗ ಕಲ್ಲು ಇಟ್ಟಿರ್ತಿದ್ರು ನಾಗಪ್ಪನು, ಅದ್ರ ಮುಂದೆ ಹೋಗಿ ಹಾಲು ಎರಿತಿದ್ರು. ಹಾಲು ಎರೆದು ಕೂಡ್ಲೆ ಬೆಲ್ಲ ಹಾಲ ಇರ್ತಿತ್ತು. ಆ ಬೆಲ್ಲ ಹಾಲಿಗಾಗಿ ಎಲ್ಲ ಹುಳ ಬರ್ತಿದ್ವು ಅಲ್ಲಿ. ಆ ಹುಳ ತಿನ್ನಕ್ ಹಾವು ಬರ್ತಿದ್ವು. ಹಾವಿನ ಸಲಾಗಿ ಎಲ್ಲ ಹುಳಸಲಾಗಿ ಹಾಲು ಹಾಕಿದ್ದು. ಇವಕ್ ಬುದ್ಧಿನೇ ಇಲ್ಲ, ಏನೋ ಅನ್ನಕ್ ಹೋಗ್ತಾವ. ತಿಳ್ಕೋಬೇಕು ನಮ್ ಹಿರಿಯರು ಹ್ಯಾಂಗ್ ಮಾಡಿದ್ರು ಅಂತ. ನಮ್ಮ ತಾಯಂದ್ರ ಹಾಕಿ ಯಾವ ಹಾವುಗಳು ಸಹಿತ ನಮ್ಮ ಶತ್ರುಗಳಲ್ಲಪ್ಪ ಅಂತ ಶಿವನ ಕೊಳ್ಳಾಗಿಟ್ಟಾರ ಅದನ್ನ ಆಭೂಷಣವಾಗಿ. ಗಣಪತಿ ಹೊಟ್ಟಿ ಕಟ್ಟ್ಯಾರ ಅದನ್ನ. ಪಾರ್ವತಿಯ ಕೈಯೊಳಗ ಉಂಗ್ರ ಮಾಡ್ಯಾರ ಹಾವಿನ. ಯಮನಿಗೆ ಕೋಣ ವಾಹನ ಮಾಡಿದ್ರು, ಗಣಪತಿಗೆ ಇಲಿ ವಾಹನ ಮಾಡಿದ್ರು, ನಂದಿಯನ್ನ ಬಸವಣ್ಣನ ಶಿವನಿಗೆ ವಾಹನ ಮಾಡಿದ್ರು, ದತ್ತಾತ್ರೇಯನಿಗೆ 4 ನಾಯಿ ಆಕಳ ಕೊಟ್ರು ಅವನ ಹಿಂದ. ಯಾಕಂದ್ರೆ ಈ ನಿಸರ್ಗದ ಎಲ್ಲ ಪ್ರಾಣಿಗಳ ಜೊತೆ ನಮ್ಮ ಸಂಬಂಧ ಚಲೋ ಇರಬೇಕು ಅಂತ. ಎಂಥ ಸೈನ್ಸ್ ರೀ, ಬ್ಯೂಟಿಫುಲ್ ಸೈನ್ಸ್. ಪ್ರಾಣಿ ಪಕ್ಷಿಗಳ ಜೊತೆ ಸುಮಧುರವಾದಂತ ವ್ಯವಹಾರ ಮಾಡ್ಬೇಕು ಮನುಷ್ಯ ಅನ್ನೋದು. ಯಾರನ್ನೂ ಶತ್ರು ಅಂತ ತಿಳ್ಕೋಬೇಡ. ಎಲ್ಲರೂ ನಮಗೆ ಉಪಕಾರಕ ಕಾರ್ಯಗಳನ್ನ ಮಾಡುವಂಥವ್ರು ಅಂತ. ಇದನ್ನೆಲ್ಲ ಬಿಟ್ಕೊಟ್ಟಿವಿ ಅಂದ್ರ ಕುಸಂಸ್ಕಾರಗಳು ಒಳಗೆ ಸೇರ್ತಾವ. ಇವತ್ತಿನ ದಿವ್ಸ ಹೇಳ ನಿಮ್ಗ ನಾನು